ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈ ಒಂದು ಪ್ರಕರಣ ಏನಿದೆ, ವಿಡಿಯೋ ಕರ್ತೃ ಯಾರಿದ್ದಾರೆ ಅರೆಸ್ಟ್ ಮಾಡಿ ಹ್ಯಾಂಗ್ ಮಾಡಿ, ನಾನು ಅದರಲ್ಲಿ ಯಾರಿಗೂ ರಾಜ್ಯ ಇಲ್ಲ. ಯಾರು ಈ ಒಂದು ವಿಡಿಯೋ ಮಾಡಿರ್ತಕ್ಕಂಥ ಕರ್ತೃ ಇರ್ತಕ್ಕಂಥವ್ರು ಯಾರಿದ್ದಾರೆ, ನೀವು ಶಿಕ್ಷೆ ಕೊಡ್ತಕ್ಕಂಥದ್ರಲ್ಲಿ ಸಂಪೂರ್ಣವಾಗಿ ನಮ್ಮ ಸಹಕಾರ ಇದೆ. ನೀವು ಇಲ್ಲಿ ನಾನು ಒಂದು ಹೇಳ್ತೀನಿ, ನಾನು ಬೆಳಗ್ಗೆ ಪೇಪರ್ಗಳು ಹಳೆದೆಲ್ಲ ತೆಗೆದು ನೋಡ್ತಾ ಇದ್ದೆ. ಪ್ರಜ್ವಲ್ ವಿರುದ್ಧ ಲುಕ್ಔಟ್ ನೋಟಿಸು, ಬೆನ್ನಲ್ಲೇ ರೇಪ್ ಕೇಸು. ಫಸ್ಟ್ ನೋಟಿಸ್ ಕೊಟ್ಟಿದ್ದು ಬೇರೆ, ರೇವಣ್ಣ ಮತ್ತು ಪ್ರಜ್ವಲ್ ಮೇಲೆ ಒಳಯನಸ್ಪದಲ್ಲಿ ಮೊದಲು ದಾಖಲೆ ಮಾಡ್ಕೊಂಡಿದ್ದ FIR ಅದೆಲ್ಲ ಹೇಳಲಿಕ್ಕೆ ಹೋಗೋದಿಲ್ಲ. ಅದಾದ ನಂತರ ಈ ರೇಪ್ದು ಹಾಕಿದ್ರಲ್ಲ, ಯಾಕೆ ಹಾಕಿದ್ರು? ನಂತರ ಸೆಕೆಂಡ್ ಇದು ಇಲ್ಲಿದೆ ನೋಡಿ ನಿಮ್ಮ ಪಾಯಿಂಟು. ಯಾವ ದೇವರಾಜೇಗೌಡ ನಿಮ್ಮ ಶಿವರಾಮೇಗೌಡ ಮಾತಾಡಿದ್ರಲ್ಲ ಫೋನ್ ಮಾಡಿ, ಹಲೋ ಎಲ್ಲಿದೆಯಪ್ಪ ಅಂತ ಕೇಳಿದ್ರಲ್ವೇ, ಅಣ್ಣ ನಾನು ಎಲ್ಲೆಲ್ಲೋ ಹೊಸಕೋಟೆ ರೋಡಲ್ಲಿದ್ದೀನಿ, ಮನೆ ಅಲ್ಲಣ್ಣ. ಎಷ್ಟೊತ್ತಾಯ್ತು ಇಲ್ಲಿ ಬರೋಕ್ಕೆ ಸದಾಶಿವನಗರಕ್ಕೆ ಅಂತ. ಎಲ್ಲಿಗೆ ಎಲ್ಲಿಗೆ ಕರೆದಿದ್ದವರು? ಯಾರ ಮನೆ ಕರೆದ್ರು? ಸದಾಶಿವನಗರಕ್ಕೆ ಬರೋಕ್ಕೆ ಎಷ್ಟೊತ್ತು ಬೇಕು ಅಂತ ಹೇಳಿ ಯೋಚನೆ ಮಾಡಿ. ಸದಾಶಿವನಗರದಲ್ಲಿ ಇರೋರು ಯಾರು? ಏನು ಕುಮಾರಸ್ವಾಮಿ ಇರೋದ ಸದಾಶಿವನಗರದಲ್ಲಿ? ಇದೇ ನಮ್ಮ CD ಶಿವ ತಾನೆ. ಆಮೇಲೆ 1.5 ಗಂಟೆ ಆಯ್ತದೆ ಅಂತ ಪಾಪ ಹೇಳವ್ರೆ. ಆಯಿತು ಹೋಗಲಿ, ಈಗ ಸರಿ ತಗೋ ಇಲ್ಲಿ DK ಅವ್ರು ಮಾತಾಡ್ತಾರೆ ಅಂತ ಕೊಟ್ರಲ್ವಾ, ಅದು ಏನು ಮ್ಯಾನಿಪುಲೇಟ್ ಆಯಿತು ಫೋನ್ ಕಾನ್ವರ್ಸೇಷನ್ನು. DK ಮಾತಾಡ್ತಾರೆ ಅಂತ ಕೊಟ್ಟವ್ರೆ. ಆಗ ಅಣ್ಣ ನಾನು ಈಗ ಜ್ಞಾಪಕ ಬಂದ ಅಂತ ಪಾಪ ಕೇಳವ್ರು ಇವರು ದೇವರಾಜೇಗೌಡರು. ಅದಾದಮೇಲೆ ಹೇಳು ಇನ್ನೇನಪ್ಪ, ಏನು ಹೇಳು ಅಂತ ಅವನು ಪಾಪ ಹೇಳ್ದ. ಅಣ್ಣ ನೀವು ಹಾಕಿರೋ ಕ್ಲಾಸು ನಿಮ್ಮ ಅಧಿಕಾರಿಗಳು ಅವರು ಬಚಾವಾಗ್ಬಿಡ್ತಾರೆ, ಬೇಲ್ ಸಿಕ್ಬಿಡ್ತದೆ ಅವರಿಗೆ, ಸರಿಯಾಗಿ FIR ಹಾಕಿಲ್ಲ, ಅದು ಹಿಂಗೆ ಸರಿಪಡಿಸ್ಕೋಬೇಕಣ್ಣ, ಇಲ್ಲೇ ಹೋದ್ರೆ ಕಷ್ಟ, ನಿಮ್ಮ SIT ಅವ್ರಿಗೆ ಹೇಳಿ ಮತ್ತು ಇನ್ನೊಂದು ಅಡಿಷನಲ್ಲಾಗಿ ಹಿಂಗೆ ಬೇಲ್ ಸಿಗ್ದಂಗೆ ಮಾಡಬೇಕು ಅಂತ ಹೇಳಿ, ಮಾಡದೇ ಇದ್ದರೆ ಅವರು ಬಿಡಿಸ್ಕೊಂಬಿಡ್ತಾರಣ್ಣ ಅಂತ ಹೇಳಿದಾಗ ಏನು ಹೇಳಿದ್ರು ನಮ್ಮ CD ಶಿವು? ಅಯ್ಯೋ ಇರಪ್ಪ ಇದು ಮಾಡಿಸ್ಬೇಕಾದ್ರೇ ಇದೇನು ಡೈಲಾಗ್ ಇಲ್ಲೆಲ್ಲ ಬರ್ಕೊಂಡಿದ್ದೆ ಇಂತ ಹೇಳೋರಲ್ಲ. ಇವತ್ತು ನಮ್ಮ ಪ್ರಿಯಾಂಕರಿಗೆ ಇದರಲ್ಲಿ ಗುಲ್ಬರ್ಗಾದಲ್ಲಿ ಏನೋ ಪ್ರೊಡ್ಯೂಸರು, ಡೈರೆಕ್ಟ್ರು, ಕಥಾನಾಯಕರು ಮತ್ತು ಇವತ್ತು ಹೇಳೋರದ್ದೇ. ಆಯ್ತಿರಪ್ಪ, ನಮ್ಮ ಹತ್ರ ಇರೋರು ಸದ್ಯ ಅವರಾರು ಕರ್ಕೊಂಡು ಬಂದು, ಯಾರು ಕರ್ಕೊಂಬಂದಿದ್ದು ಅಂತ ಗೊತ್ತಾಯ್ತು, ಅವ್ರನ್ನ ಕಂಪ್ಲೇಂಟ್ ಕೊಡ್ಸೋಕ್ಕೆ ಕರ್ಕೊಂಬಂದವ್ರು ಯಾರು ಅನ್ನೋದು ಗೊತ್ತಿದೆ. ಕರ್ಕೊಂಡು ಬಂದು ಧೈರ್ಯವಾಗಿ ಹೇಳಿಸಿದ್ದೀವಲ್ಲ ಅಂತೇಳಿ ಮತ್ತೆ ಹೇಳಿದ್ದಾರಲ್ಲ ಅಂತಾರೆ. ಸೊ ಸಡನ್ನಾಗಿ ಗೊತ್ತಾಗ್ಬಿಡ್ತದೆ. ಹೇಳಿಸಿದ್ದೇವಲ್ಲ ಅಂದರೆ ನಮ್ಮ CD ಶಿವು ಹೇಳಿಸಿರೋದಲ್ವಾ, ಆ ಪದ ಸರಿಯಾಗಲಿಲ್ಲ ಅಂತೇಳಿ ಮತ್ತೆ ಹಂಗೆ ಕಂಟಿನ್ಯೂಟು ಹೇಳಿಸಿದ್ದಾರಲ್ಲ ಅಂತಾರೆ. ಇಷ್ಟು ಮಾಡೋಕ್ಕೆ ದೊಡ್ಡ ಸಾಹಸ ಆಯಿತು. ಇನ್ನೇನಾದರೂ ಇದ್ದರೆ ಸ್ವಲ್ಪ ಮಾಹಿತಿ ಕೊಡು ಅಂತ ಕೇಳಿದ್ರು. ಇದು ಆ ಕಾನ್ವರ್ಸೇಷನ್ ಅಲ್ವೇ? ಈ ಸವಾಲು ನಾನು ಸ್ವೀಕಾರ ಮಾಡಬೇಕಾ? ಈ ಕೇಸಲ್ಲಿ ನನ್ನ ಹೆಸರು ಹೇಳು ಅಂತ ಹೇಳಿ ನಾನು ಹೇಳೋರಲ್ಲ. ಕುಮಾರಣ್ಣ ಪೆಂಡ್ರೈವ್ ಮೇಲೆ ಏನಿತ್ತೆಂದು ಗೊತ್ತಾಯ್ತಾ? ಶಿವಕುಮಾರ್ ಅವರೇ, CD ಶಿವ ಅವರೇ, ಈಗ ಪೆಂಡ್ರೈವಲ್ಲಿ ಏನಿದೆ ಅಂತ ಗೊತ್ತಾಯ್ತಾ? ಕೇಳ್ತೀನಿ ಅವರಿಗೆ. ನಾವು ರೇವಣ್ಣನ ಕುಟುಂಬ ಎಲ್ಲಿ ಬೆಳೆದು ಬಿಡ್ತದೋ ಅಂತ ಹೇಳಿ, ಆ ಕುಟುಂಬ ಹಾಳು ಮಾಡಬೇಕು ಅಂತೇಳಿ ನಾನು ಮಾಡಿಸ್ದೆ ಅಂತ ಹೇಳಿ ನನ್ನ ಮೇಲೆ ಇದನ್ನು ತಿರುಗಿಸ್ಬೇಕು ಅಂತ ಹೊರಟಿದ್ದಾರಲ್ಲ. ಇನ್ನು ಯಾರ್ಯಾರನ್ನ ಏನೇನು ಮಾಡಿದಿರಿ? ದೇವೇಗೌಡರು ಇನ್ನೂ ಆತ್ಮಹತ್ಯೆ ಮಾಡ್ಕೊಂಡಿಲ್ವಾ? ಶಿವಕುಮಾರ್ ಅವರೇ, ತಾವು ಜೈಲಲ್ಲಿದ್ರಿ, TR ಜೈಲಲ್ಲಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್
ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನೀವು ಜೈಲಲ್ಲಿದ್ದಾಗ ನಿಮಗೆ ಜನ್ಮ ಕೊಟ್ಟ ತಾಯಿ, ನಾನು ಒಂದು ಹೋಗಿ ಆ ತಾಯಿಗೆ ಸಾಂತ್ವನ ಹೇಳಿ ಬಂದೆ. ನಿಮ್ಮ ತಾಯಿಗೆ ನೀವು ಊರಿಗೆ ಹೋಗಿ ಕನಕಪುರಕ್ಕೆ. ನೀವೇನು ಮಾಡ್ತಾಯಿದ್ದೀರಿ? ಪಾಪ ಅಯ್ಯೋ ನನ್ನೇ ದೇವೇಗೌಡರು ಬರ್ತ್ಡೇ ದಿನ. ದೇವೇಗೌಡರು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಅವ್ರು ಒಳ್ಳೆ ಆರೋಗ್ಯ ಬರ್ಕೊಡ್ಲಿ. ನೋಡಿದೆ ಆ ಮಾತಿನ ವ್ಯಂಗ್ಯ. ನಾವು ಅವತ್ತು ನಿಮ್ಮ ಕುಟುಂಬದ ಸಾಂತ್ವನ ಹೇಳಲಿಕ್ಕೆ ಹೋದಂಥದ್ದು ಬೇರೆ. ಯಾವಾಗಲೂ ಹೇಳ್ತೀರಿ, ಏನು ತಿಹಾರ್ ಜೈಲಿಗೆ ದೊಡ್ಡ ಸ್ವಾತಂತ್ರ್ಯಕ್ಕೆ ಹೋರಾಟ ತಂದು ಈ ರಾಜ್ಯದ ಅಭಿವೃದ್ಧಿಗೋಸ್ಕರ ಹೋದ್ರ ತಿಹಾರ್ ಜೈಲಿಗೆ? ಅಲ್ಲಿಗೂ ಬಂದೆ, ನಿಮ್ಮನ್ನು ಬಂದು ಭೇಟಿ ಮಾಡಿದೆ. ನಾನು ಭೇಟಿ ಮಾಡೋದು 2-3 ದಿವಸ ಆದಮೇಲೆ ಹೊರಗಡೆ ಬಂದ್ರಿ. ಕ್ರಿಯೆ ಇರಲಿ, ನಮಗೆಲ್ಲ ಹೇಳೋದು. ಕುಟುಂಬದ ಒಳಜಗಳದಿಂದ ಪ್ರಜ್ವಲ್ ಪ್ರಕರಣ ಬಹಿರಂಗ. ಕುಟುಂಬದ ಒಳಜಗಳದಿಂದ ಬಂತಂತೆ ಬಹಿರಂಗ. ಇವತ್ತು ಈ ಸರ್ಕಾರಕ್ಕೆ ಸಿದ್ದರಾಮಯ್ಯನವರೇ ಒಂದು ಮಾತು ಹೇಳ್ತೇನೆ. ನಮ್ಮ ಪಕ್ಷದಲ್ಲಿದ್ದಾಗ ನನ್ನ ತಾಯಿಯ ಕೈ ಅನ್ನ ತಿಂದು ಬೆಳೆದಿದ್ದೀರಿ. ಆ ತಾಯಿ ನೋವೇನು ಅನ್ನೋದು ಗೊತ್ತಿದೆ ನನಗೆ. ನಮ್ಮ ಕುಟುಂಬದಲ್ಲಿ ಯಾವ ರೀತಿ ನಡ್ಕೊಂಬಂದಿದ್ದೀವಿ, ದೇವೇಗೌಡರು ಯಾವ ರೀತಿ ನಡ್ಕೊಂಬಂದಿದ್ದಾರೆ, ಇವ ರಾಜಕೀಯದಲ್ಲಿ ವ್ಯತ್ಯಾಸಗಳು ಬೇರೆ. ಈ ಪ್ರಕರಣದಲ್ಲಿ ನಿಮಗೆ ನಿಜಕ್ಕೂ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಾಮಾಣಿಕವಾದ ಜವಾಬ್ದಾರಿಯನ್ನು ನಿರ್ವಹಿಸ್ತೀನಿ ಅಂತಕ್ಕಂಥದ್ದು ನಿಮ್ಮಲ್ಲಿದ್ದರೆ ಎಲ್ಲಿಂದ ತನಿಖೆ ಪ್ರಾರಂಭ ಆಗಬೇಕಿದು? ಯಾತಕ್ಕೆ ಇದೆಲ್ಲ ಬಂದಿದೆ? ಮೊದಲು 14 ವರ್ಷ ಏನು ಡ್ರೈವರ್ ಆಗಿದ್ದೇನೆ ಅಂತಕ್ಕಂಥದ್ದನ್ನು ಹೇಳ್ಕೊಂಡಿದ್ದಾನಲ್ಲ, ಇವತ್ತಿನವರೆಗೆ ಅವನ ಬಗ್ಗೆ ಏನಾದರೂ ಯಾವ ಮಟ್ಟದ ತನಿಖೆ ಪ್ರಾರಂಭ ಮಾಡಿದ್ರಿ? ಆ ಕುಟುಂಬದೊಳಗೆ ಏನೇನು ನಡೆದಿದೆ ಆ 14 ವರ್ಷದಲ್ಲಿ? ಯಾತಕ್ಕೆ ಈ ರೀತಿಯ ಡೆವಲಪ್ಮೆಂಟ್ ಆಗಿದೆ? ಆ ಪ್ರಜ್ವಲ್ ರೇವಣ್ಣನ ಡ್ರೈವರ್ ಆಗಿ 14 ವರ್ಷದಿಂದ 13 ವರ್ಷದಿಂದ ನನಗೆ ಗೊತ್ತಿಲ್ಲ, ನಾನು ಮುಖನ ಈ ಕ್ಷಣದವರೆಗೂ ನೋಡಿಲ್ಲ ಆ ಡ್ರೈವರ್ನು. ಯಾತಕ್ಕೆ ಇಂಥ ಒಂದು ಪ್ರಕರಣಗಳು ಪ್ರಾರಂಭ ಮಾಡಿ ಅವತ್ತು ನಡೆದಂಥ ಘಟನೆಗಳಲ್ಲಿ ಇವಂದೇನೇನು ಪಾತ್ರಗಳಿದೆ? ಈ ಪೆನ್ ಡ್ರೈವ್ ಯಾತಕ್ಕೆ ಬಂದಿದೆ ಇವತ್ತು? ಇಂಥ ಸಿಡಿ ಮಾಡ್ತಕ್ಕಂಥ ವ್ಯಕ್ತಿಗಳ ಕೈಗೆ 4 ಗೋಡೆ ಮಧ್ಯದಲ್ಲಿ ನೀವು ಏನು ಬೇಕಾದ್ರೂ ಮಾಡಿ. ಇವತ್ತು ನಾನು ಬೆಳಗ್ಗೆ ಟಿ ವಿಲಿ ನೋಡ್ತಾ ಇದ್ದೆ, ನಿನ್ನೆ ರಾತ್ರಿ ಅದಂತೂ ರೇವ್ ಪಾರ್ಟಿ ಅಂತಲ್ಲ ಆನೇಕಲ್ ರೋಡಲ್ಲಿ 78 ಜನ ಅರೆಸ್ಟ್ ಮಾಡಿದ್ದೀರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.